ನಮಸ್ಕಾರ. ಇವತ್ತು ನಾವು ವಿಶೇಷ ಅತಿಥಿಗಳ ಜೊತೆ ಮಾತನಾಡ್ತಾ ಇದ್ದೀನಿ. ಅವ್ರ ಹೆಸರು ಸುಧೀಂದ್ರ ವಸ್ತಾರೆ ಅಂತ. ಅವರು ವಿನೂತನವಾದಂಥ ಒಂದು ಪರಿಕಲ್ಪನೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತಂದಿದ್ದಾರೆ. ಅದು ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ. ಈ ಸಂಸ್ಥೆ ಅವರ ಕನಸಿನ ಕೂಸು ಅಂತ ಹೇಳ್ಬೋದು. ಅವರೇ ಕೂಡ ಅದರದ ಫೌಂಡಿಂಗ್ ಪ್ರೆಸಿಡೆಂಟು. ಸರಿ, ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಅಂತಿದೆಯಲ್ಲ, ಇದರ ವಿಶೇಷತೆ ಏನು? ಇದನ್ನ ಯಾಕೆ ಶುರು ಮಾಡಿದ್ರಿ? ಸಾಮಾನ್ಯವಾಗಿ ಶಿಕ್ಷಣ ಕ್ಷೇತ್ರ ಮತ್ತು ಸಬ್ಜೆಕ್ಟ್ಗಳನ್ನು ಕಲಿಸ್ಬೇಕಾದ್ರೆ ಹೇಳಿಕೊಡುವಂಥ ಪರಿಪಾಠ ಇದೆ. ಈ ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ನ ನಾವು ಯಾಕೆ ಮಾಡಿದ್ವಿ ಅಂದರೆ, ಮಕ್ಕಳು ಹುಟ್ಟುತ್ತಾನೆ ಟ್ಯಾಲೆಂಟ್ ಇರ್ತಾರೆ. ಆ ಟ್ಯಾಲೆಂಟ್ನ ಕ್ರಾಫ್ಟಿಂಗ್ ಮಾಡ್ತಾ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಬೆಳೆಯೋದಕ್ಕೆ ಅವ್ರನ್ನ ಅದರಲ್ಲಿ ಎಜುಕೇಟ್ ಮಾಡೋಣ ಅಂತ ಈ ಸಂಸ್ಥೆಯನ್ನು ಮಾಡಿದ್ವಿ ಸರ್. ಅಂದ್ರೆ ಯಾವ ತರ ಪ್ರತಿಭೆ ಅಂತ ಈಗ ಟ್ಯಾಲೆಂಟ್ ಅಂತ ಹೇಳಿದ್ರಿ. ಹೌದು. ಮಕ್ಕಳಲ್ಲಿ ಈಗ ಬೇರೆ ಬೇರೆ ತರದ ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ರು ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಕೆಲವೊಬ್ರು ಹಾಡೋದ್ರಲ್ಲಿ ಇರುತ್ತೆ, ಕೆಲವೊಬ್ರು ಡ್ಯಾನ್ಸ್ ಅಲ್ಲಿ ಇರುತ್ತೆ, ಕೆಲವೊಬ್ರು ಆರ್ಟ್ ಅಲ್ಲಿ ಇರುತ್ತೆ, ಕೆಲವೊಬ್ರು ಓದೋದ್ರಲ್ಲಿ ಇರುತ್ತೆ. ಹೀಗೆ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇರುತ್ತೆ ಮಕ್ಕಳಲ್ಲಿ. ಅದನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅದರಲ್ಲೇ ಅವರು ಬೆಳೆಯೋದಕ್ಕೆ, ಆಸಕ್ತಿ ಮುಂದುವರಿಸೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರೆ? ಸರ್, ಸಾಮಾನ್ಯವಾಗಿ ನೀವು ಮಕ್ಕಳನ್ನ ಗಮನಿಸ್ಬೋದು ಸರ್. ಮಕ್ಕಳು ಬೆಳೀತಾ ಬೆಳೀತಾ ತಂದೆ ತಾಯಿನ ನೋಡಿಕೊಂಡು ಬೆಳೆಯುತ್ತೆ ಸರ್. ಆಮೇಲೆ ಬಾಲ್ಯದಲ್ಲೇ ಅದರ ಆಕ್ಟಿವಿಟಿನ ತೋರಿಸ್ತಾ ಇರುತ್ತೆ. ನೀವು ಗಮನಿಸ್ಬೋದು, ಅದು ಲೆಫ್ಟ್ ಹ್ಯಾಂಡೆಡ್ಡಾ, ರೈಟ್ ಹ್ಯಾಂಡೆಡ್ಡಾ, ಅಥವಾ ಅದು ಎಷ್ಟು ಅಬ್ಸರ್ವ್ ಮಾಡುತ್ತೆ, ಅಥವಾ ಸಣ್ಣದಾಗಿ ಹಾಡು ಹೇಳ್ತಿರ್ಬೋದು, ಅಥವಾ ಚಿತ್ರಗಳು ಬರಿಬೋದು, ಗೀಚಬಹುದು, ಅಥವಾ ನಾವು ಅದೆಲ್ಲ ಗಮನಿಸಿದಾಗ ಸೈಕೋಮೆಟ್ರಿಕ್ ಅಂತ ಒಂದು ಕರೀತಾರೆ. ಸೈಕೋಮೆಟ್ರಿಕ್ ಅಂದರೆ ಮಾನಸಿಕ ಸ್ಥಿತಿಯನ್ನು ನೋಡಿಕೊಂಡು ಅದು ಯಾವುದ್ರಲ್ಲಿ ಬೆಳಕು ಬರುತ್ತೆ ಅಂತ. ಈಗ ಉದಾಹರಣೆ ನೀವು ಹೇಳಿದ್ರಿ, ಸಂಗೀತ ಅಂದರೆ ಸಂಗೀತದಲ್ಲಿ ಎಜುಕೇಟ್ ಮಾಡ್ಬೋದಲ್ಲ ಅದನ್ನ ಬಲವಂತವಾಗಿ MBBS ಮಾಡಿಸೋದ್ರಲ್ಲಿ ಅರ್ಥ ಏನಿದೆ. ಹಾಗೆ ಇವಾಗ್ಲಿಂದಲೇ ಟ್ಯಾಲೆಂಟ್ ಕ್ರಾಫ್ಟಿಂಗ್, ಅದು ಕ್ರಾಫ್ಟ್ ಮಾಡುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಶುರು ಮಾಡಿದ್ವಿ. ಸೊ ಇದು ಎಲ್ಲ ವಯೋಮಾನದ ಮಕ್ಕಳಿಗೆ, ಅಂದ್ರೆ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ, ಮತ್ತು ಎಷ್ಟು ಅಪ್ ಟು SSLC ಅಪ್ ಟು 7th ಸ್ಟ್ಯಾಂಡರ್ಡ್ ಅಥವಾ ಡಿಗ್ರಿವರೆಗೂ ಮಕ್ಕಳ ಯಾವ ರೀತಿ ನೀವು ಟಾರ್ಗೆಟ್ ಮಾಡಿ ಇದನ್ನು ಹೇಳ್ಕೊಡ್ತೀರಾ? ಸರ್, ತುಂಬ ಒಳ್ಳೆ ಪ್ರಶ್ನೆ ಇದು ಸರ್. ಮಗುವಿನ ಬೆಳವಣಿಗೆ ಅಪ್ ಟು 7 years ಅಂತ ಇದೆ ಸರ್. ಬೇಸಿಕ್ ಅದು ಕಲಿಯುವಂತಹದ್ದು, ತಾಯಿಯಿಂದ ಕಲಿಯುವಂಥ ಎಲ್ಲವೂ 7 years ಅಲ್ಲಿ ಕಾಂಟೆಂಪ್ಲೇಟ್ ಆಗುತ್ತೆ ಮಕ್ಕಳಲ್ಲಿ. ನೀವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳ್ತೀನಿ, ನಿಮಗೆ ಮೊಟ್ಟ ಮೊದಲ ನೆನಪು ಯಾವುದು ಅಂತ ನೀವು ಕೇಳಿದ್ರೆ ಒಂದ್ಸಲ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ನೀವು ಕ್ಲಾಸ್ ರೂಮ್ ಕೂತಿದ್ದು ಮಾತ್ರ ಗೊತ್ತಾಗುತ್ತೆ. ಅಂದರೆ ಕ್ಲಾಸ್ ರೂಮಿಗೆ ಬರೋವರೆಗೂ ಮಕ್ಕಳಿಗೆ ಏನು ಕಾಂಟೆಂಪ್ಲೇಟ್ ಆಗಿರಲ್ಲ. ಒಂದು ಶಾಲೆಯಲ್ಲಿ ಕೂತಾಗ ನಾನು ಫಸ್ಟ್ ಬೆಂಚಲ್ಲಿ ಕೂತಿದ್ದೆ ಅನ್ನೋದೇ ಕಲ್ಪನೆ ಬರುತ್ತೆ. ಸೊ ಇದಕ್ಕೆ ಮುಂಚೆ ನಾವು ಗಮನಿಸುವಂಥದ್ದು ಟ್ಯಾಲೆಂಟ್. ಆ ಟ್ಯಾಲೆಂಟು ಆಗ ಭಾಷೆ ಬಂದಿರಲ್ಲ, ಭಾಷೆ ಕಲ್ತಿರುತ್ತೆ. ಅದನ್ನ ಹೇಗೆ ಕ್ರಾಫ್ಟ್ ಮಾಡಬಹುದು, ಅಲ್ಲಿ ನಾವು ಕೊಡಬೇಕಾಗಿರುವಂಥ ಬೇಸಿಕ್ ಎಜುಕೇಶನ್ ಏನು ಅನ್ನೋದನ್ನ, ಅಂದರೆ ಎಜುಕೇಶನ್ ಕೊಡಲೇಬೇಕಾದ್ದು, ಅದನ್ನೇನು ನಾವು ತಡೆಯೋಂಗಿಲ್ಲ. ಬಟ್ ಟ್ಯಾಲೆಂಟ್ ತಕ್ಕಗೆ ಎಜುಕೇಶನ್ ಕೊಡೋಣ. ಇದು ನನ್ನ ಸ್ವಂತ ಅನುಭವ ಆಗಿರೋದ್ರಿಂದ ಈ ಸಂಸ್ಥೆನ ನಾನು ಓಪನ್ ಮಾಡಬೇಕಾಗ್ತದೆ ಸರ್. ಸೊ ಇದು ಎಷ್ಟು ವರ್ಷದಿಂದ ಶುರು ಮಾಡಿದೆ ಸರ್? ಸುಮಾರು ಒಂದು 2011ರಲ್ಲಿ 2010ರಲ್ಲಿ ನಾನು ನಮ್ಮ ಒಂದು ಮಗುವನ್ನು ಗಮನಿಸ್ತಾ ಇದ್ದೆ. ನಮ್ಮ ಮನೇಲೇ ಬೆಳೀತಾ ಇದ್ದ ಮಗುನ. ಅದು ಇವತ್ತು ನಾವು ಅಂದ್ಕೊಂಡಂಗೆ ಆ ಮಗು ಆಗ್ತಾ ಇದೆ. ಅವಾಗ್ಲಿಂದ ಆ ಮಗುವನ್ನೇ ಒಂದು ಚಾಲೆಂಜ್ ತಗೊಂಡಾಗ ವಿ ಗಾಟ್ ಸಮ್ ಇನ್ಫಾರ್ಮೇಶನ್ ಹೇಗೆ ಮಾಡಬಹುದು ಅಂತ. ಮಾನಸಿಕ ಸ್ಥಿತಿಯಿಂದ ಮಕ್ಕಳನ್ನ ಬೆಳೆಸಬಹುದು ಅನ್ನೋದು ನಮ್ಮ ಸಿದ್ಧಾಂತ, ಸ್ಫೂರ್ತಿ ಸಿದ್ಧಾಂತ. ಅಂದರೆ ಮಕ್ಕಳಿಗೆ ಮಾನಸಿಕ ಸ್ಥಿತಿಯನ್ನು ಕೊಡಬೇಕು, ಮೋಟಿವೇಟ್ ಮಾಡಬೇಕು, ಏನು ಮಾಡ್ತದೆ ಅದರಲ್ಲಿ ಬೆಳೆಸಬೇಕು ಅಂತ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ 3ನೇ ಕ್ಲಾಸಿನಿಂದ 7ನೇ ಕ್ಲಾಸ್ ಮಕ್ಕಳಿಗೆ ನಾವು ಲಿಮಿಟ್ ಮಾಡ್ಕೊಂಡಿದ್ದೀವಿ ಸರ್. ಮುಂದಿಂದು ಬೆಳೆದು ಬಿಟ್ಟಿರುತ್ತೆ. ಚಿಗುರಿನಲ್ಲಿ ಸರಿ ಮಾಡಬೇಕು ಅಂತ ಇದನ್ನ ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಈ ಮಕ್ಕಳ ಎಜುಕೇಶನ್ ಅಂತ ಬಂದಾಗ, ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತು ನಗರ ಪ್ರದೇಶದ ಮಕ್ಕಳಿಗೆ ಈ ಕಲಿಕೆಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಅವರು ಗ್ರಾಮೀಣ ಪ್ರದೇಶದ ಮಕ್ಕಳು ಬಹಳ ಒಂದು ಹಿಂಜರಿಕೆ ಸ್ವಭಾವ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅವರು ಸಾಕಷ್ಟು ಇಂಗ್ಲಿಷ್ ಗೊತ್ತಿರಲ್ಲ, ಟೆಕ್ನಾಲಜಿ ಗೊತ್ತಿರಲ್ಲ. ಅದೇ ಸಿಟಿ ಮಕ್ಕಳು ಬಹಳ ಮುಂದುವರೆದಿರ್ತಾರೆ. ಯಾವುದೋ ಒಂದು ಮುಂದೆ ಎಕ್ಸಾಮಿಗೆ ಬಂದಾಗ, ಅಥವಾ ಯಾವುದೋ ಒಂದು ಜಾಬ್ಗೆ ಅಂತ ಹೋದಾಗ, ಒಂದು ಇಂಟರ್ವ್ಯೂಗೆ ಹೋದಾಗ ಆ ಒಂದು ಹಿಂಜರಿಕೆ ಸ್ವಭಾವ ಅನ್ನೋದು ಹಂಗೆ ಉಳಿದ್ಬಿಟ್ಟಿರುತ್ತೆ. ಸೊ ಈ ಥರದ್ದೆಲ್ಲ ಹೋಗ್ಲಾಡ್ಸೋದಕ್ಕೆ ನೀವು ಯಾವ ರೀತಿ ಯೋಚನೆ ಮಾಡಿ? ಸರ್, 2011ರಲ್ಲಿ ಶುರುವಾದಂತಹ ಈ ಸಂಸ್ಥೆಯಲ್ಲಿ ಮೊಟ್ಟ ಮೊದಲನೇ ಮಾಡಿದ ಸಂಶೋಧನೆ ನಾವು ಗಮನಿಸಿದ್ದೇನೆಂದರೆ, ನಮಗೆ ತುಂಬ ಧೈರ್ಯವನ್ನು ಕಂಡದ್ದು ಗ್ರಾಮೀಣ ಭಾಗದ ಮಕ್ಕಳಲ್ಲಿ. ಎಲ್ಲದಕ್ಕೂ ಧೈರ್ಯ ಉಂಟು. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಸ್ಪೀಕರ್ ಫಿಟ್ ಮಾಡೋಷ್ಟು ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಆದರೆ ಅದೇ ಮಕ್ಕಳು ಅರ್ಬನ್ಗೆ ಬಂದಾಗ ಏನಾಗುತ್ತೆ ಅಂದರೆ, ಅರ್ಬನ್ ಮಕ್ಕಳಲ್ಲಿ ವಿದ್ಯೆ ಇದೆ ಸರ್, ವಿದ್ಯೆ ಇದೆ, ಮತ್ತು ಅವ್ರಿಗೆ ಏನೋ ಒಂದು ಗೊತ್ತಿದೆ ಸರ್, ಮ್ಯಾನೇಜ್ ಮಾಡ್ತಾರೆ. ಬಟ್ ಗ್ರಾಮೀಣ ಮಕ್ಕಳಲ್ಲಿ ಧೈರ್ಯ ಇದೆ,
ಈ ಧೈರ್ಯಕ್ಕೂ ಮತ್ತೆ ವಿದ್ಯೆಗೂ ಗ್ಯಾಪ್ ಏನು ಅಂದ್ರೆ ಭಾಷೆ. ಸೊ ಗ್ರಾಮೀಣ ಭಾಗದ ಮಕ್ಕಳು ರ್ಯಾಂಕ್ ಬಂದರೂ ಕೂಡ ಕಾಲೇಜ್ಗೆ ಹೋದ ತಕ್ಷಣ ಹಿಂಜರಿಕೆ ಬರೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಿಂಜರಿಕೆ. ಯಾಕಂದ್ರೆ ಇವತ್ತಿನ ಡಿಜಿಟಲ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಕನ್ನಡ ಭಾಷೆಯನ್ನ ತಾಯಿಯಿಂದ ಸುಲಭವಾಗಿ ಕಲಿತ ಮಕ್ಕಳು ಇಂಗ್ಲಿಷ್ ಭಾಷೆ ಕಲ್ತಿಲ್ಲ ಗ್ರಾಮೀಣ ಭಾಗದಲ್ಲಿ. ಹಾಗಾಗಿ ಅವ್ರಿಗೆ ಏನಾಗ್ತಾ ಇದೆ, ಇಂಗ್ಲಿಷ್ ಸುಲಭವಾಗಿ ಬರ್ತಾ ಇಲ್ಲ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಪದ್ಯ ಹೇಳ್ತಾರೆ, ಕನ್ನಡ ನಾಟಕ ಮಾಡ್ತಾರೆ, ಆದ್ರೆ ಇಂಗ್ಲಿಷ್ ಅಂದ ತಕ್ಷಣ ಹಿಂಜರಿಕೆ ಬರುತ್ತೆ. ಈ ಹಿಂಜರಿಕೆಯನ್ನು ಕಂಡಂತಹ ನಾವು ಸೊ ಹಾಗಾದ್ರೆ ಇಂಗ್ಲಿಷ್ನ ಬರ್ಸೋದ್ರಿಂದ ಆಗಲ್ಲ, ಬೈ ಪ್ರಾಕ್ಟೀಸ್ ಇಂದ ಅಂತ ಹೇಳಿ ಟ್ಯಾಲೆಂಟ್ ನ ಕ್ರಾಫ್ಟಿಂಗ್ ಅಂದ್ರೆ ಮಕ್ಕಳಿಗೆ ಕಲಿಸಬಹುದು ಅಂತ ಇಂಗ್ಲಿಷ್ನ ಬೇಸ್ ಇಟ್ಕೊಂಡು ಇವತ್ತಿನ ಡಿಜಿಟಲ್ ಲ್ಯಾಂಗ್ವೇಜ್ ಬೇಸ್ ಇಟ್ಕೊಂಡು ಇದನ್ನ ಮಾಡ್ತೀವಿ ಸರ್. ಸೊ ಪ್ರಮುಖವಾಗಿ ಇಂಗ್ಲಿಷ್ ಭಾಷೆ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನ ನೀವು ಅದಕ್ಕಿಂತ ಪ್ರಮುಖವಾಗಿ ನಾವು ತಾಯಿಯನ್ನ ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಈ ತಾಯಿನ ಕಾನ್ಸಂಟ್ರೇಟ್ ಮಾಡುವಂತ ಅವಶ್ಯಕತೆ ಏನಿರುತ್ತೆ? ಈಗ ಮಕ್ಕಳು ಸ್ಕೂಲ್ಗೆ ಬರ್ತಾರೆ, ಸ್ಕೂಲಲ್ಲೇ ಎಲ್ಲ ಹೇಳ್ಕೊಡ್ತಾರೆ ಅನ್ನೋ ಒಂದು ಸಾಮಾನ್ಯವಾದ ನಂಬಿಕೆ ಎಲ್ಲಾ ಪೇರೆಂಟ್ಸ್ಗೂ ಇದೆ. ಮಕ್ಕಳೆಲ್ಲ ಸ್ಕೂಲಲ್ಲೇ ಕಲ್ತು ಬಿಡ್ತಾರೆ ಅಂತ. ಹಂಗೂ ಏನೋ ಸ್ವಲ್ಪ ಮೇಲಿನ ಕ್ಲಾಸಿಗೆ ಬಂದಂಗೆ ಅವ್ರಿಗೆ ಟ್ಯೂಷನ್ಗೆ ಹಾಕ್ತಾರೆ. ಹೌದು, SSLC PUC ಬಂದಾಗ ಎಲ್ಲರಿಗೂ ಸ್ಪೆಷಲ್ ಟ್ಯೂಷನ್ ಎಲ್ಲ ಇರುತ್ತೆ. ಸೊ ತಾಯಂದಿರಿಗೆ ಟ್ಯೂಷನ್ ಹೇಳುವಂತದ್ದು ಅವ್ರಿಗೆ ಹೇಳ್ಕೊಡುವಂತ ಅವಶ್ಯಕತೆ ಸರ್ ತುಂಬಾ ಒಳ್ಳೆ ಪ್ರಶ್ನೆ ಸರ್. ಸುಮ್ಮನೆ ಗಮನಿಸೋಣ, ನಾವು ಪ್ರತಿಯೊಂದು ಕಲ್ತಿರೋದು ನಮ್ಮ ತಾಯಿಯಿಂದಲೇ. ನಮ್ಮ ತಾಯಿನೇ ನಮಗೆ ಮೊದಲ ತಂದೆಯನ್ನ ತೋರಿಸಿರೋದು, ದೇವರನ್ನ ತೋರಿಸಿರೋದು, ಮತ್ತೆ ಸಮಾಜವನ್ನ ತೋರಿಸಿರೋದು, ಚಿಕ್ಕಪ್ಪ ದೊಡ್ಡಪ್ಪ. ಕಲಿಕೆ ಅಂತ ಪ್ರಾರಂಭಿಸಿದ್ದೇ ತಾಯಿ ಸರ್. ಇವತ್ತೇನಾದ್ರೂ ನಮ್ಮ ಒಂದು 47ನೇ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಏನಾದ್ರು ಇಂಗ್ಲಿಷ್ ಭಾಷೆಯಲ್ಲಿ ಇವತ್ತಿನ ಕಿಂಡರ್ ಗಾರ್ಡನ್ ಅಂತಾರೆ ಏನಾದ್ರು ಶುರುವಾಗಿದ್ದಿದ್ರೆ ಸರ್, ಇವತ್ತು ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಎಲ್ಲರೂ ಇಂಗ್ಲಿಷ್ ಬರ್ತಿತ್ತು, ನಮ್ಮ ದೇಶ ಇಷ್ಟು ಕಷ್ಟ ಪಡ್ತಿರ್ಲಿಲ್ಲ. ಇವತ್ತು ತಾಯಿಗೆ ಬರದೇ ಇರುವಂತ ಒಂದು ಭಾಷೆ ನಮ್ಮ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಬರ್ತಿಲ್ಲ. ಅದೇ ಗ್ರಾಮೀಣ ಹೆಣ್ಣು ಸಿಟಿಗೆ ಬಂದ್ರೆ 3 ವರ್ಷದಲ್ಲಿ ಕಾನ್ವೆಂಟ್ಗೆ ಸೇರಿಸಿ ಫೋರ್ಸಬಲಿ ಕಲಿತಾಳೆ. ಅರ್ಬನ್ ನಲ್ಲಿ ಕಲೀಲಿಕ್ಕೆ ಸಾಧ್ಯ, ಸಿಟಿನಲ್ಲಿ. ಗ್ರಾಮೀಣ ಭಾಗದಲ್ಲಿ ಅಭ್ಯಾಸ ಇಲ್ಲ, ಬಳಕೆ ಇಲ್ಲ. ಸೊ ಆ ಬಳಕೆ ಮತ್ತು ಅಭ್ಯಾಸವನ್ನ ತರೋಣ ಅಂತ ಸ್ಫೂರ್ತಿ ಟ್ಯಾಲೆಂಟ್ನ ಕ್ರಾಫ್ಟ್ ಮಾಡಕ್ ಶುರು ಮಾಡಿದ್ರು. ಸೊ ಈಗ ನಾವು ಮಕ್ಕಳಲ್ಲಿ ಪದಗಳನ್ನ ವೊಕ್ಯಾಬುಲರಿ ಡೆವಲಪ್ ಮಾಡುವಂತ ಕೆಲಸ ಮಾಡ್ತಿದೀವಿ ಸರ್. ಕನ್ನಡದ ಪದಗಳಿಗೆ ಇಂಗ್ಲಿಷ್ ಪದಗಳನ್ನ ಗೊತ್ತಾಗ್ಬೇಕು. ನಾವು ಓದಿದ್ದೇನು ಅಂದ್ರೆ ಡಿಕ್ಷನರಿ ಇಟ್ಕೊಂಡು ಇಂಗ್ಲಿಷ್ ಪದಕ್ಕೆ ಕನ್ನಡ ಹುಡುಕಿದ್ವಿ. ನಾವು ಸ್ವಲ್ಪ ಉಲ್ಟಾ ಹೋಗಿದ್ದೀವಿ. ಕನ್ನಡ ಎಲ್ಲಾ ಪದಗಳು ಮಕ್ಕಳಿಗೆ ಗೊತ್ತಿದೆ, ಅದರ ಇಂಗ್ಲಿಷ್ ಪದಗಳೇನು ಅನ್ನುವ ಪದ ಸಂಪತ್ತನ್ನು ಕೊಡುವಂತ ಕಾರ್ಯಕ್ರಮ ಇದು ಮಾಡ್ತಾ ಇದೆ. ಇದು ಪ್ರಾಥಮಿಕ ಶಾಲಾ ಮಕ್ಕಳಲ್ಲೇನೆ ಕಾಂಟೆಂಪ್ಲೇಟ್ ಆಗೋದು. ಯಾಕೆಂದ್ರೆ ನೀವು ಗಮನಿಸಬಹುದು, ನಾವು ಗಮನಿಸಬಹುದು, ನಾವು 2ನೇ ಮಗ್ಗಿಯನ್ನ ಬಾಲ್ಯದಲ್ಲಿ ಕಲ್ತಿದ್ದು ಇವತ್ತು ಮರ್ತಿಲ್ಲ, ಹೌದಲ್ವಾ? ಹಂಗಾರೆ ಬಾಲ್ಯದಲ್ಲಿ ಕಾಂಟೆಂಪ್ಲೇಟ್ ಆದ ವಿಷಯ ಧೈರ್ಯವನ್ನು ತಂದುಕೊಡುತ್ತೆ. ಮತ್ತೆ ತಾಯಿ ಇದರಲ್ಲಿ ಎಜುಕೇಟ್ ಆಗಲೇಬೇಕು. ಸೊ ಹಾಗಾಗಿ ತಾಯಿ ಮತ್ತು ಮಗುವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಹೋಗ್ತಾ ಇದೆ ಸರ್. ಸೊ ಇದ್ರ ಜೊತೆಗೆ ಈಗ ನೀವು ಹೇಳ್ದಂಗೆ ಈಗ ಡಿಜಿಟಲ್ ಮತ್ತೆ ಇಂಗ್ಲಿಷ್ ಭಾಷೆ ಅಂತ ಗೊತ್ತಿದ್ರೆ ಮಕ್ಕಳು ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಲರ್ನಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅನ್ನುವಂಥ ನಿಮ್ಮ ಒಂದು ಪರಿಕಲ್ಪನೆ. ಇದರಲ್ಲಿ ಟೀಚರ್ಸ್ ಪಾತ್ರನೂ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಟೀಚರ್ಸ್ಗೂ ಕೂಡ ಎಲ್ಲ ಅವ್ರಿಗೊಂದು ಟ್ರೈನಿಂಗ್ ಕೊಡುವಂಥದ್ದು, ಅವರ ಸ್ಕಿಲ್ ಅಪ್ಗ್ರೇಡ್ ಮಾಡುವಂಥದ್ದು, ಅವರ ಭಾಷೆಯನ್ನು ಇಂಪ್ರೂವ್ ಮಾಡುವಂಥದ್ದು ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಸ್ಫೂರ್ತಿ ಸಂಸ್ಥೆ ಕೆಲಸ ಮಾಡ್ತಾ ಇದೆಯಾ? ಖಂಡಿತ ಸರ್. ಸ್ಫೂರ್ತಿ ಮೊದಲು ಭೇಟಿ ಮಾಡಿದ್ದೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಮತ್ತು ಶಾಲೆಗಳನ್ನ. ಸುಮಾರು ಮೋರ್ ದ್ಯಾನ್ 2000 to 3000 ಶಾಲೆಗಳನ್ನ ನೋಡ್ಕೊಂಡ್ಬಂದಿದ್ದೀನಿ ಸ್ವತಃ ನಾನೇ ಹೋಗಿ. ಸೊ ನಮಗೆ ಗೊತ್ತಾದದ್ದೇ ಇರೋದು, ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಇಂಗ್ಲಿಷ್ ಟೀಚರ್ಸ್ ಇಲ್ಲ. ಅಕಸ್ಮಾತ್ ಇಂಗ್ಲಿಷ್ ಟೀಚರ್ ಇದ್ರೂ ಕೂಡ ನಾಟ್ ವೆಲ್ ವರ್ಸ್ಡ್ ಅಂತ ಹೇಳ್ತೀವಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಇದೆಲ್ಲದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇವತ್ತು ನಾವಿಬ್ರು ಭಾಷೆ ಮಾತಾಡ್ತಿದೀವಲ್ಲ, ಇದಕ್ಕೆ ವ್ಯಾಕರಣ ನಾವು ಕಲ್ತಿಲ್ಲ. ಯಾವತ್ತನ ವ್ಯಾಕರಣ ಪ್ರಕಾರ ಮಾತಾಡಿದೀವ? ಕನ್ನಡವನ್ನ ಕೇಳಿ ಕಲ್ತಿದ್ದೀವಿ, ಲಿಸನಿಂಗ್ ಅಂಡ್ ವಿ ಲರ್ನ್ಡ್. ಬಟ್ ಇಂಗ್ಲಿಷ್ ಮಾತಾಡದೇನೆ ಹೋದ್ರೆ ಇಂಗ್ಲಿಷ್ ಹೇಗೆ ಬರುತ್ತೆ ಸರ್? ನಾವು ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಕಲ್ತಿಲ್ಲ. ಆದ್ರೆ ನಾವು ಬೆಳೀತಾ ಬಳಕೆಯಿಂದ ಇಂಗ್ಲಿಷ್ ಕಲ್ತಿವೆ ವಿನಃ ಗ್ರಾಮರ್ ಇಂದ ಕಲ್ತಿಲ್ಲ. ಸೊ ಹಾಗಾಗಿ ನಾವು ಗ್ರಾಮರ್ಗೆ ಒತ್ತು ಕೊಡದೆ ಅಭ್ಯಾಸ ಬಲದಿಂದ ಬರುತ್ತೆ ಅಂತ ಅನ್ಕೊಂಡಿದೀವಿ ಸರ್. ಇದು ಪ್ರಯೋಗ ಮಾಡಿದೀವಿ ಸರ್. ಈಗ ಈ ನಿಮ್ದು ಸ್ಫೂರ್ತಿ ಸಂಸ್ಥೆ ಮೂಲಕ ನೀವು ಒಂದ್ ಕಡೆ ತಾಯಂದಿರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಟೀಚರ್ಸು ಮತ್ತು ಒಂದ್ ಕಡೆ ಸ್ಟೂಡೆಂಟ್ಸು, ಇವಾಗ 3 ಜನರನ್ನು ಒಂದು ಟ್ರೈನ್ ಅಪ್ ಮಾಡುವಂಥದ್ದು, ಅವ್ರಿಗೆ ಭಾಷೆ ಇಂಪ್ರೂವ್ಮೆಂಟ್, ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡ್ತಾರೆ. ಈ ಕಲಿಕೆ ವಿಧಾನ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ಜನರಿಗೆ ಆಸಕ್ತಿ ಇರುತ್ತೆ. ಅಂದ್ರೆ ಈಗ ರೆಗ್ಯುಲರ್ ಸ್ಕೂಲಲ್ಲೇ ಹೇಳ್ಕೊಡ್ತಾರಲ್ಲ, ಇಂಗ್ಲಿಷ್ ಹೇಳೋರು ಇರ್ತಾರೆ ಅಥವಾ ಹೊರಗಡೆ ಹೇಳೋರು ಇರ್ತಾರೆ, ನಿಮ್ದೇನು ವಿಭಿನ್ನವಾಗಿದೆ ಅನ್ನುವಂಥ ಸಹಜವಾದ ಪ್ರಶ್ನೆ ಪೇರೆಂಟ್ಸ್ ಅಲ್ಲಿ, ಟೀಚರ್ಸ್ ಅಲ್ಲಿ ಅಥವಾ ಮಕ್ಕಳಲ್ಲೂ ಬರ್ಬೋದು. ಇವ್ರದ್ದು ಏನಾದ್ರು ಡಿಫ್ರೆಂಟ್ ವೇ ಆಫ್ ಟೀಚಿಂಗ್ ಇದೆಯಾ ಅನ್ನೋಂಥ ಒಂದು
ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮ್ಮ ಸ್ಫೂರ್ತಿಯಿಂದ ಕಲಿಕಾ ವಿಧಾನಗಳನ್ನೇ ಯಾವ ರೀತಿ ರೂಪಿಸಿದ್ದೀರಾ? ಸರ್ ನಮ್ದು ಎಲ್ಲವೂ ಆಟದ ಬೇಸ್ ಮೇಲೆ ಇದೆ ಸರ್. ಸ್ಟ್ರೈಟ್ ಆಗಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ನಮಗೂ ನಿಮಗೂ ಎಲ್ಲ ಗೊತ್ತಿರುವಂತ ಒಂದು ಆಟನೇ ತಗೊಳ್ಳೋಣ, ಕ್ರಿಕೆಟ್. ನಾವ್ ಯಾವತ್ತು ಕ್ರಿಕೆಟ್ನ ದಾಂಡು ಬಾಲು ಆಟ ಅಂತ ಉಪಯೋಗಿಸೇ ಇಲ್ಲ. ಈ ಸ್ಟಾರ್ಟೆಡ್ ದಟ್ ಗೇಮ್ ಇಟ್ ಸೆಲ್ಫ್ ಫ್ರಮ್ ಕ್ರಿಕೆಟ್ ಅಂತ. ಅಲ್ಲಿ ಏನೇನು ಉಪಯೋಗಿಸ್ತೀವಿ? ಕ್ಯಾಚು, LBW, ಸ್ಕ್ರೀಸು, ಮ್ಯಾಟು, ಗ್ರೌಂಡು, ಫೋರು, ಇದು ಯಾವುದೂ ಕೂಡ ಈ ಪದಗಳು ಗ್ರಾಮೀಣ ಭಾಗದ ಮಕ್ಕಳಲ್ಲೂ ಗೊತ್ತಿದೆ. ಹಾಗಾದ್ರೆ ಆಟದಿಂದ ಇಂಗ್ಲಿಷ್ ಪದಗಳು ಜಾಸ್ತಿ ಬರುತ್ತೆ. ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಓಡಿಸ್ತಾರೆ, ರೆಡಿ ಸ್ಟಡಿ ಗೋ. ಅಲ್ಲಿ ಯಾರು ಸಿದ್ಧವಾಗು, ತಯಾರಾಗು, ಓಡು ಅಂತ ಹೇಳಲ್ಲ. ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಇಂಗ್ಲಿಷ್ ಪದಗಳೇ ಜಾಸ್ತಿ. ಹೌದಾ? ಒಪ್ಕೋತೀರಾ? ಚೆಸ್ ತಗೊಳ್ಳಿ, ಕ್ಯಾರಮ್ ಬೋರ್ಡ್ ತಗೊಳ್ಳಿ, ಇಂಡೋರ್ ಔಟ್ಡೋರ್ ಯಾವುದೇ ತಗೊಳ್ಳಿ, ಖೋ ಖೋ ತಗೊಳ್ಳಿ, ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರು ಆಟ ಆಡ್ತಿರ್ತಾರೆ ಅಂದ್ರೆ ಕ್ಯಾಚಿಂಗ್, LBW, 4 ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಪದಗಳಲ್ಲಿ ಬರ್ತಿದೆ ಅಂತಂದ ಮೇಲೆ ಸೊ 100% ಅದು ಆಟದಿಂದ ಮಾತ್ರ ಸಾಧ್ಯ ಅಂತ ನಾವು ಆಟದ ಮೂಲಕವನ್ನೇ ಈ ಒಂದು ಕ್ರಾಫ್ಟಿಂಗ್ ಮಾಡ್ತಾ ಇದ್ದೀವಿ. ಆಟದ ಮೂಲಕ ಕಲಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಮಾತಾಡ್ತಾ ಇದೀವಿ ನಾವು ಮಕ್ಕಳಿಗೆ ಆಟದ ಮೂಲಕ ಇಂಗ್ಲಿಷ್ ಭಾಷೆಯನ್ನು ಹೇಳ್ಕೊಡುವಂತ ಒಂದು ವಿಧಾನವನ್ನ ನೀವು ಬಳಸ್ತಾ ಇದ್ದೀರಾ. ಸಹಜವಾಗಿನ ಮಕ್ಕಳಿಗೆ ಆಟ ಅಂದ್ರೆ ಆ ವಯಸ್ಸಲ್ಲಿ ಆಸಕ್ತಿ ಜಾಸ್ತಿ. ಹೌದು ಸರ್. ನಿಮಗೆ ಪುಸ್ತಕ ತೆಗೆದು ಓದಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಅಯ್ಯೋ ನಿದ್ದೆ ಓದೋದು ಅಂದ್ರೆ ತಂದೆ ಒಂಥರ ಅವ್ರಿಗೆ ಹಿಂಸೆ ಕೊಟ್ಟಂಗ ಆಗುತ್ತೆ. ಮನೆಯಲ್ಲೂ ಹಿಂಸೆ, ಸ್ಕೂಲಲ್ಲಿ ಹಿಂಸೆ. ಅವ್ರಿಗೇನಂದ್ರೆ ಆಟದ ಮೂಲಕ ಏನೇ ಹೇಳ್ಕೊಟ್ರು ಬೇಗ ಕಲಿತಾರೆ. ಹೌದು. ಗ್ರೌಂಡ್ಗೆ ಹೋಗೋ ಅಂದ ತಕ್ಷಣ ಖುಷಿಯಿಂದ ಹೋಗ್ತಾರೆ. ಹೌದು. ಸೊ ಈ ರೀತಿ ಮಕ್ಕಳಿಗೆ ಆಟದ ಮೂಲಕ ಕಲಿಸುವಂತದ್ದು ಸಹಜವಾಗಿನ ಒಂದು ಆಸಕ್ತಿ. ಆದ್ರೆ ಅದನ್ನ ಹೇಗೆ ನೀವು ಮಾಡ್ತೀರಾ ಸರ್? ತುಂಬಾ ಯಾವ ರೀತಿಯ ಆಟಗಳನ್ನ ಆಡಿಸ್ತೀರಾ ಅವ್ರಿಗೆ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ನಾವು ಬಾಲ್ಯ ನಿಮ್ಮ ಬಾಲ್ಯಕ್ಕೆ ಹೋಗೋಣ. ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಎಲ್ಲಿ ಕಲ್ತ್ವಿ ಸರ್? ಮನೆಯಿಂದ ಕಲ್ತ್ವಿ. ಹೇಗ್ ಕಲ್ತ್ವಿ? ಅವಾಗೆಲ್ಲ ಟಿವಿ ಇರ್ಲಿಲ್ಲ. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು? ಮಕ್ಕಳನ್ನೆಲ್ಲ ಕೂಡಿಸ್ತಾ ಇದ್ರು. ನೀನು ವಾರಕ್ಕೆ 7 ದಿನ ಹೇಳು, ನೀನು ಪಕ್ಷಗಳನ್ನ ಹೇಳು, ತಿಥಿಗಳನ್ನ, ಆಯನಗಳು ಹೇಳು. ಇದು ಯಾವ್ದು ನಮ್ಮ ಸ್ಕೂಲಲ್ಲಿ ಕಲ್ಸಿಲ್ಲ ಸರ್. ಹೌದಾ? ನಾವು ಎಲ್ಲ ಕಲ್ತಿರೋದ್ರಿಂದ ಮನೆಯಿಂದ. ಮನೆಯಲ್ಲಿ ಚೌಕಾಬಾರ ಆಡ್ತಿದ್ವಿ ಸರ್, ಅಲ್ಲೂ ಇಂಗ್ಲಿಷ್ ಪದಗಳು ಬರುತ್ತೆ ಸರ್. ಹೌದಾ? ಮನೇಲಿ ಕೇರಮ್ ಬೋರ್ಡ್ ಬಂತು ಸರ್, ಇಂಗ್ಲಿಷ್ ಪದಗಳು ಬಂತು ಸರ್. ನಾವು ಥಂಬಿಂಗ್ ಅಂತಿದ್ವಿ. ನಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಥಂಬ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ನಮ್ಗೆ ಹಿಂಗ್ ಹೊಡಿಯೋದನ್ನ ಗೊತ್ತಿಲ್ಲ. ಆದ್ರೆ ನಮ್ಗೆ ಹೈಸ್ಕೂಲಿಗೆ ಬಂದ್ಮೇಲೆ ಥಂಬ್ ಅಂತ ಗೊತ್ತಾಯ್ತು. ಅಂದ್ರೆ ಥಂಬಿಂದ ಹೊಡಿಯೋದಕ್ಕೆ ತಂಬಿಂಗ್ ಅಂತಾರೆ ಅಂತ. ಆದ್ರೆ ನಮ್ಗೆ ಪದ ಮಾತ್ರ ತಂಬಿಂಗ್ ಅಂತ ಬಂದಿತ್ತು. ಹೌದಾ ಸರ್? ಆಮೇಲೆ ಕಟ್ ಮಾಡು ಅಂತ ಬಂದಿತ್ತು. ನಮಗೆ ಕಟ್ ಅಂದ್ರೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಕಟ್ ಅಂತ. ಆಮೇಲೆ ಫ್ರೇಮ್ ಕೊಡಿ, ರಿಬೋನ್ ತಗೋ, ಥರ್ಡ್ ಪೋಚ್ ಮಾಡು. ನೋಡಿ, ಥರ್ಡ್ ಪೋಚ್ ಅನ್ನೋದು ನಮ್ಗೆ ಇಂಗ್ಲಿಷ್ ಪದ, ನಮ್ಗೆ ಗೊತ್ತಿಲ್ಲ. ಆದ್ರೆ ಆಟ ಹೆಂಗ್ ಆಡ್ಬೇಕು ಅಂತ ಗೊತ್ತಾಗ್ತಿತ್ತು. ಸೊ ಹೀಗೆ ನಮ್ಗೆ ಪದಗಳ ಅಭ್ಯಾಸ ಆಗ್ಬಿಡ್ತು. ಫಸ್ಟು ಉಪಯೋಗ ನಿಧಾನ ಗೊತ್ತಾಯ್ತು ಸರ್. ಇವತ್ತಾಗಬೇಕಾಗಿರೋದು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಪದಗಳೇ ಕಡಿಮೆ ಇದ್ದಾಗ ಅಭ್ಯಾಸ ಎಲ್ಲಿಂದಾಗತ್ತೆ? ಸೊ ಹಾಗಾಗಿ ಪದ ಸಂಪತ್ತು ಅನ್ನುವ ಒಂದು ಸ್ಪರ್ಧೆ. 10 ಪದ ಕೊಡ್ತೀವಿ ಸರ್, ಒಂದು ಕ್ವಿಜ್ ಮಾಡ್ತೀವಿ. 10 ಪದದಲ್ಲಿ ಅವ್ನು 8 ಪದ ಹೇಳ್ದ ಅಂದ್ರೆ ಅವನು ಖುಷಿ, ನಾನು 8 ಪದ ಹೇಳಿದೆ ಅಂತ. ಆಮೇಲೆ ಸ್ಪೆಲ್ಲಿಂಗ್ ಹೇಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಅರ್ಥ ಹೇಳು ಅಂತ ಹೇಳ್ತೀವಿ. ಸೊ ಅವ್ನಿಗೆ 10 ಪದದ ಸ್ಪೆಲ್ಲಿಂಗ್ ಮತ್ತೆ ಅದು ಅರ್ಥ ಮತ್ತೆ ಅದು ಪ್ರೊನೌನ್ಸಿಯೇಷನ್, ಇಷ್ಟು 3 ಬಂತಲ್ವ ಸರ್, ಉಪಯೋಗಿಸ್ಕೊತಾನೆ. ಅವ್ರಿಗೆ ಒಂಥರ ಆಸಕ್ತಿ ಬರುತ್ತೆ ಸರ್. ಅದ್ರ ಜೊತೆಗೆ ಸರ್, ಈ ಆಟ ಆಡಿಸುವಾಗ ಮಕ್ಕಳಿಗೆ ಇದು ಮಾನಸಿಕ ಒಂದು ವಿಕಾಸನ ಅಂತೇನೋ, ಮಾನಸಿಕವಾಗಿ ಅವ್ರ ಬೆಳವಣಿಗೆ ಆಗುವಂಥದ್ದು. ಆಟದ ಜೊತೆಗೆ ದೈಹಿಕವಾಗಿ ಬೆಳೀತಾ ಇರ್ತಾರೆ. ಈ ಮಾನಸಿಕ ವಿಕಾಸ ಆಗೋದಕ್ಕೆ ಈ ಆಟಗಳು ಯಾವ ರೀತಿ ಹೆಲ್ಪ್ ಆಗುತ್ತೆ? ತುಂಬಾ ಚೆನ್ನಾಗಿದೆ. ಒಂದು ಕತೆ ಪುಸ್ತಕವನ್ನ ಓದಿಸ್ತೀರಿ, ಯಾವುದೋ ಒಂದು ಫಾರ್ಮೇಶನ್ ಇಟ್ಕೊಳ್ಳೋಣ, ಒಂದು ಸೂಕ್ತಿಯನ್ನು ಓದಿಸ್ತೀರಿ. ಅಥವಾ ನಾವು ಮುಂಚೆ ನಮ್ಮ ಸ್ಕೂಲ್ಗಳಲ್ಲಿ ಸುಭಾಷಿತ ಅಂತ ಬರಿತಾ ಇದ್ವಿ. ಆ ಸುಭಾಷಿತ ಬರೆದಾಗ ಅದರೊಂದು ಅರ್ಥ ಇರೋದು. ಸೊ ಇದ್ರಿಂದ ಏನಾಯ್ತು ಅಂದ್ರೆ, ಯಾವ್ದಾನ ಒಂದು ಓದು ಬರಹ ಸಂಭಾಷಣೆ ಅಂತ ಸ್ಪರ್ಧೆ ಇಡ್ತೀವಿ. ಓದು ಬರಹ ಸಂಭಾಷಣೆ ಅಂತ ಒಂದು ಸಣ್ಣ ಪ್ಯಾರಾಗ್ರಾಫ್ ಇಂಗ್ಲಿಷ್ ಪದವನ್ನ ಓದಪ್ಪ ಚೆನ್ನಾಗಿ ನೀನು, ಅದಕ್ಕೊಂದು ಪ್ರೈಸ್. ಅದನ್ನ ನೋಡ್ಕೊಳ್ಳದೆ ಹೇಳು, ಅದಕ್ಕೊಂದು ಪ್ರೈಸ್. ಮತ್ತೆ ಅದನ್ನ ಬರೆದು ತೋರಿಸು ಅಂತ. ಯಾಕಂದ್ರೆ ನಿಮಗೆ ಗೊತ್ತಿದೆ, LSRW ಅನ್ನೋದು ಸೂತ್ರ ಯಾವುದೇ ಕಲಿಕೆಗೆ: ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಸರ್, ದುಃಖದ ಸಂಗತಿ ಅಂದ್ರೆ ಇವತ್ತು ಇಂಗ್ಲಿಷ್ ಪದವನ್ನ, ಇಂಗ್ಲಿಷ್ ಅಕ್ಷರಗಳನ್ನ ಸ್ಟಾರ್ಟ್ ಮಾಡದೆ ಬರೆದು ಸರ್, A ಬರೆದು B ಬರೆದು ಬರ್ಸ್ತಾರೆ ವಿನಃ ABCD ಹೇಳಿ ಬರ್ಸಲ್ಲ ಸರ್. ಮಕ್ಕಳಿಗೆ ಬರೆದ್ಮೇಲೆ ಗೊತ್ತಾಗತ್ತೆ. ಒಂದು ಸಣ್ಣ ಈ ವಿಚಾರದಲ್ಲಿ ರೀಸೆಂಟ್ ಆಗಿ ನನಗೆ ಆದಂತ ಅನುಭವ,
ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನೋ ಥರನೇ ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಏನು ಹೇಳ್ಕೊಟ್ರು ಅಂತಂದರೆ ಕನ್ನಡ ಆಲ್ಫಾಬೆಟ್ಸ್ ಅಂತ ಮಗು ಹೇಳ್ತೀವಿ ಸರ್. ಈ ಸ್ಥಿತಿ ನಮ್ದು ಹೋಗ್ತಾ ಇದೆ. ಅಲ್ಫಾಬೆಟ್ಸ್ ಅನ್ನೋದೇ ಒಂದು ಆಲ್ಫಾಬೆಟ್ಸ್ ಅನ್ನೋದು ಪದ ಗೊತ್ತಿದೆ ಮಗುಗೆ, ಆದ್ರೆ ಅಕ್ಷರಗಳನ್ನು ಮರ್ತೋಗಿದೆ. ಅದಕ್ಕೆ ಇಂಗ್ಲಿಷ್ ಕನ್ನಡ ಆಲ್ಫಾಬೆಟ್ಸ್ ಹೇಳ್ಕೊಟ್ರಪ್ಪ ಇವತ್ತು ಅಂತ ಮಗು ಹೇಳಿದ್ರೆ ಅದು ಅರ್ಬನ್ ಬಗ್ಗೆ ಹೇಳ್ತಿರೋದು. ಅದೇ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಸರ್ ಒಂದು ಪದ್ಯವನ್ನಾಗಲಿ ಅಥವಾ ಒಂದು ನಾಟಕದ ಪ್ರಸಂಗವನ್ನಾಗಲಿ ಅಭಿವ್ಯಕ್ತಿ ಮಾಡಿ ಅಂದ್ರೆ ಅದನ್ನ ಅಭಿನಯ ಮಾಡಿ ತೋರಿಸೋಷ್ಟು ಟ್ಯಾಲೆಂಟ್ ಇದೆ ಸರ್. ಸರ್ ಅವ್ರಿಗೆಲ್ಲ ಭಯ ಇರೋದು ಒಂದೇ ಸರ್, ನಂಗೆ ಇಂಗ್ಲಿಷ್ ಬರಲ್ಲ. ಭಾಷೆಯ ಬಗ್ಗೆ ಒಂದು ಭಾಷೆಯ ಭಯ ಇದೆಯಲ್ಲ, ಅದನ್ನ ನಾವು ಆಟದ ಮೂಲಕ ತರ್ತಾ ಇದೀವಿ ಸರ್. ಸರ್, ಈಗ ಪ್ರಮುಖವಾಗಿ ಇಷ್ಟೆಲ್ಲ ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಅವರ ಮುಂದಿನ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗೋ ಥರ ಭಾಷೆಯನ್ನು ಕಲಿಸ್ತಾ ಇದ್ದೀರಾ. ಅವ್ರಿಗೊಂದು ಮೂಲಭೂತ ಒಂದು ಟೆಕ್ನಾಲಜಿ ಅಂತ ನಾವು ಡಿಜಿಟಲ್ ತಂತ್ರಜ್ಞಾನವನ್ನು ಕಲಿಸ್ತಾ ಇದ್ದೀರಿ. ಈ ಡೆಫಿಷಿಯನ್ಸಿ ಈ ಗ್ರಾಮೀಣ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷೆಯ ಕೊರತೆ, ಅವ್ರಿಗೆ ತಂತ್ರಜ್ಞಾನದ ಕೊರತೆ ಇದೆ ಅಂತ ನೀವು ಅದನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ಇದು ಯಾಕಂದ್ರೆ ಈಗ ಡಾಕ್ಟ್ರು ಏನೋ ಒಂದು ಚಿಕಿತ್ಸೆ ಕೊಡುವಾಗ, ಟ್ರೀಟ್ಮೆಂಟ್ ಕೊಡುವಾಗ ಮೊದಲು ಏನು ರೋಗ ಅಂತ ಫೈಂಡ್ ಔಟ್ ಮಾಡೋದು. ನೀವು ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡಿದ್ರಿ? ಇದನ್ನ ನಿಮ್ಗೆ ಹೇಗೆ ಅನುಭವಕ್ಕೆ ಬಂತು? ಅದಕ್ಕೆ ಇದೇ ಸರಿಯಾದ ಮದ್ದು ಅಂತ ಹೇಗೆ ನೀವು ನಿರ್ಧಾರಕ್ಕೆ ಬಂದ್ರಿ ಅಂತ? ನಾವು 1965 ಮಾಡಲ್ ಆಗಿರೋದ್ರಿಂದ ಮುಂದೆ ಹೇಳ್ತೀನಿ, ನಾವು ಡೈಲಿಂಗ್ ಫೋನಿಂದ ಹಿಡಿದು ಇವತ್ತು ಸ್ಮಾರ್ಟ್ ಫೋನ್ವರೆಗೂ ಬಂದಿದ್ವಿ ಸರ್. ಪ್ರತಿಯೊಂದು ಆರಂಭದಲ್ಲಿ ಒಂದು ಸಣ್ಣ ಪ್ರಯೋಗದಿಂದ ನಡೆದಿರುತ್ತೆ. ಈಗ ಉದಾಹರಣೆ, ಮಗುವಿನ ಟ್ಯಾಲೆಂಟ್ ಗುರುತಿಸ್ಬೇಕು. ಗ್ರಾಸ್ಪಿಂಗ್ ಪವರ್ ಅಂತ ಎಲ್ಲರಿಗೂ ಇದೆ ಸರ್. ಅಂದ್ರೆ ಯಾರ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಅವನ IQ ಚೆನ್ನಾಗಿದೆ ಅಂತ. ಸೊ ನಾವು ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಸುಮ್ಮನೆ ಒಂದು ವರ್ಡ್ ಬರ್ಬಿಟ್ಟು ಎಷ್ಟು ಬೇಗ ಸ್ಪೆಲ್ಲಿಂಗ್ ಕಲಿತಾರೆ ಅಂತ ಟ್ರೈ ಮಾಡಿದಾಗ ಕೆಲವು ಮಕ್ಕಳು ನಿಧಾನವಾಗಿ ಕಲ್ತರು, ಕೆಲವು ಮಕ್ಕಳು ಬೇಗ ಕಲ್ತರು. ಸೊ ಅಲ್ಲಿ ನಮಗೆ ಸಿಕ್ತು ಗ್ರಾಸ್ಪಿಂಗ್ ಪವರ್ ಕಡಿಮೆ ಇದೆ, ಜಾಸ್ತಿ ಇದೆ. ಗ್ರಾಸ್ಪಿಂಗ್ ಪವರ್ ಹೆಚ್ಚಿರೋ ಮಕ್ಕಳಿಗೆ ಬೇಗ ಬೇಗ ಕಲ್ತು ಬಿಡ್ತಾರೆ. ಗ್ರಾಸ್ಪಿಂಗ್ ಪವರ್ ಮಕ್ಕಳಿಗೆ ಅವಾಗ ತಾಯಿಯ ಸಹಾಯ ತಗೊಂಡ್ವಿ. ತಾಯಿಯಿಂದ ದಿನ ಅಭ್ಯಾಸ ಮಾಡಿಸಿದಾಗ ಈ ಮಗು ಕೂಡ ಆ ಮಗುವಿನ ಸಮಕ್ಕೆ ಬರಕ್ಕೆ ಶುರುವಾಯಿತು. ಅಲ್ಲಿಗೆ ಡಿಫಿಷಿಯನ್ಸಿ ಇರೋದು ಮಗುವಿನ ಅಭ್ಯಾಸದಲ್ಲೇ ವಿನಃ ಮಗುವಿನಲ್ಲ. ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳಲ್ಲೂ ಡಿಫಿಷಿಯನ್ಸಿ ಇಲ್ಲ, ಸ್ಪೀಡ್ ಆಫ್ ಲರ್ನಿಂಗ್ ಇದೆ. ಬಟ್ ಎಲ್ಲಿ ಸಮಸ್ಯೆ ಬಂದಿದೆ ನಮಗೆ ಅಂದ್ರೆ ಬಂದಿರೋ ಸಮಸ್ಯೆ ಅಭ್ಯಾಸದಲ್ಲಿ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನೀವು ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಜೀನಿಯಸ್. ಸೊ ನಾವು ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ವಿ ಮೇಡ್ ಅವರ್ ರಿಸೋರ್ಸಸ್ ಅಂದ್ರೆ ಒಂದು ಒಳ್ಳೊಳ್ಳೆ ರಿಸೋರ್ಸ್ ಮಾಡಿ ಮಕ್ಕಳಿಗೆ ಅವ್ರ ಪುಸ್ತಕ ತಗೊಂಡಿದ ತಕ್ಷಣ ಅವರೇ ಬರೆಯಕ್ಕೆ ಶುರು ಮಾಡ್ತಾರೆ, ಅವರೇ ಕಲರ್ ಹಾಕ್ತಾರೆ, ಎಲ್ಲ ಅವರೇ ಮಾಡೋ ಥರ ಸಂಪನ್ಮೂಲನ ತಯಾರು ಮಾಡಿದ್ವಿ ಪ್ರಯೋಗಾತ್ಮಕವಾಗಿ 14 ವರ್ಷ. ಓಕೆ ಸರ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್. ಇದು ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ವಿಸ್ತಾರವಾಗಿ ಮಾತನಾಡ್ತೀವಿ ಸರ್. ಇದು ಎಷ್ಟರ ಮಟ್ಟಿಗೆ ನಮಗೆ ಮಕ್ಕಳಲ್ಲಿ ಬದಲಾವಣೆಯನ್ನು ತಂದಿದೆ, ಅವರ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಬದಲಾವಣೆಯನ್ನು ತಂದಿದೆ, ಮತ್ತು ಜನರ ಫೀಡ್ಬ್ಯಾಕ್ ಹೇಗಿದೆ, ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅಥವಾ ಮಕ್ಕಳದೇ ಇರ್ಬೋದು, ಅದರ ನಿಮ್ಮ ಅನುಭವ ಹೇಗಿದೆ, ಈ ಬಗ್ಗೆ ಕೂಡ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗೋಣ. ಖಂಡಿತ. ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂದ ಸುಧೀಂದ್ರ ಧನ್ಯವಾದ. ನಮಸ್ಕಾರ ಹನುಮಶ್ರೀ ಯಾವಾಗಲವರೇ, ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನಮಸ್ಕಾರ ವೀಕ್ಷಕರೇ, ಇದು ಸುಧೀಂದ್ರ ವಸ್ತಾರೆ ಅವ್ರ ಮಾತು. ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿರುವಂಥ ಒಂದು ನ್ಯೂನ್ಯತೆ ಅಂತ ನಾವೇನು ಕರಿತೀವಿ, ಡೆಫಿಷಿಯನ್ಸಿ, ಅದು ಪ್ರಮುಖವಾಗಿ ಇಂಗ್ಲಿಷ್ ಮತ್ತು ತಂತ್ರಜ್ಞಾನದ ಕಲಿಕೆಯಲ್ಲಿ ಇರುವಂಥ ಒಂದು ಸಣ್ಣ ಕೊರತೆ ಏನಿದೆ ಅದನ್ನು ತುಂಬುವಂಥ ಒಂದು ವಿಶಿಷ್ಟವಾದಂಥ ಒಂದು ಕಲಿಕಾ ವಿಧಾನವನ್ನು ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಮಾಡಿರುವಂಥದ್ದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಂಸ್ಥೆ. ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತಾರ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈ ಒಂದು ಕಲಿಕಾ ವಿಧಾನದ ಪರಿಣಾಮ ಹೇಗಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಫೀಡ್ಬ್ಯಾಕ್ ಸಿಕ್ಕಿದೆ, ಮತ್ತು ಇನ್ನೂ ಏನು ಇಂಪ್ರೂವೈಸೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಈ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಮುಂದಿನ ಒಂದು ಸಂಚಿಕೆಗಳಲ್ಲಿ ಸುಧೀಂದ್ರ ವಸ್ತಾರೆ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಈ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಶನವನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.